ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದೇ ಥರ ಮಿಕ್ಸರ್ ತಿಂದು ಬೇಜಾರಾಗಿದ್ದರೆ ಈ ಥರ ಸಬ್ಬಕ್ಕಿ ಮಿಕ್ಸರ್ ಒಂದು ಸತಿ ಟ್ರೈ ಮಾಡಿ. ತುಂಬಾ ಅದ್ಭುತವಾಗಿ ಬರುತ್ತೆ. ನಾರ್ತಲ್ಲಿ ಇದು ತುಂಬ ಜಾಸ್ತಿ ಉಪವಾಸಕ್ಕೆ ಅಂತ ಮಾಡ್ತಾರೆ. ನಮ್ಮ ಮನೇಲಿ ರೆಗ್ಯುಲರಾಗಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಹೊಸಬರಾಗಿದ್ದರೆ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ. ಇಲ್ಲಿ 2 ಮೀಡಿಯಮ್ ಸೈಜ್ ಆಗಿರೋ ಆಲೂಗೆಡ್ಡೆನ ಈ ಥರ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ತುರಿದಿಟ್ಕೋಬೇಕು. ನಿಮಗೆ ಆವಾಗ ತುಂಬಾ ಅದ್ಭುತವಾಗಿ ಬರುತ್ತೆ ಗರಿಗರಿಯಾಗಿ. ಇದನ್ನು 2ರಿಂದ 3 ಸತಿ ತೊಳ್ಕೊಬೇಕಾಗತ್ತೆ. ನೋಡಿ, ಈ ಥರ ನೊರೆ ಎಲ್ಲ ಬರುತ್ತಲ್ಲ, ಅದು ಹೋಗಬೇಕು. ಆವಾಗ ನಿಮಗೆ ಒಳಗಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬೇಯುತ್ತೆ. ಈ ಥರ ಮಾಡೋದ್ರಿಂದ ನಮಗೆ ಇದು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ 1 ತಿಂಗಳಾಗೋವರೆಗೂ ಇಟ್ಕೋಬೋದು. 3ರಿಂದ 4 ಸತಿ ಚೆನ್ನಾಗಿ ತೊಳ್ಕೊಂಡು ಒಂದು ಒಣಗಿರೋ ಬಟ್ಟೆ ಮೇಲೆ ಹರಡ್ಕೋಬೇಕಾಗತ್ತೆ. ನೀರಿನ ಅಂಶ ಎಲ್ಲ ಹೋಗಬೇಕು. ಆವಾಗ ನಿಮಗೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈ ಥರ ಗ್ರೇಟರಲ್ಲಿ ಅಥವಾ ಈ ಥರ ಪೀಲರಲ್ಲಿ ಪೀಲ್ ಮಾಡ್ಕೋಬೇಕು. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಈಗ ನಾನು ಇದನ್ನು ತೊಳೆದು ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಥರ ನೊರೆ ಎಲ್ಲ ಹೋಗಬೇಕು. ಈ ಸ್ಟೆಪ್ಪನ್ನು ಮಾತ್ರ ಮಿಸ್ ಮಾಡಬೇಡಿ. ಇದನ್ನೆಲ್ಲ ತೊಳ್ಕೊಂಡು ಒಂದು 3ರಿಂದ 4 ಸತಿ ತೊಳೆದು ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಬಟ್ಟೆ ಮೇಲೆ ಹರಡ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ. ಇಲ್ಲಿ ಸಬ್ಬಕ್ಕಿ ಯಾವ ಥರ ಬೇಕು ಅಂತ ನೋಡ್ಕೊಂಬಿಡೋಣ. ನಾರ್ಮಲಾಗಿ ಈ ಥರ ವೈಟ್ ಸಬ್ಬಕ್ಕಿ ಬರುತ್ತೆ. ಇದರಲ್ಲಿ ಮಾಡೋಕ್ಕಾಗಲ್ಲ. ಇನ್ನೊಂದು ನೈಲಾನ್ ಸಬ್ಬಕ್ಕಿ ಅಂತ ಬರುತ್ತೆ. ಈ ಥರ ತೊಗೋಬೇಕು. ಇದಕ್ಕೆ ಮಿಕ್ಸರ್ಗೆ ಯಾವಾಗಲೂ ಈ ಥರ ನೈಲಾನ್ ಸಬ್ಬಕ್ಕಿ ತೊಗೊಂಡ್ರೆ ನಿಮಗೆ ಹೂವಿನ ಥರ ತುಂಬ ಚೆನ್ನಾಗಿ ಹರಡ್ಕೊಳ್ಳುತ್ತೆ. ವೈಟ್ ಸಬ್ಬಕ್ಕಿಲಿ ನಿಮಗೆ ಆ ಥರ ಅಷ್ಟೊಂದು ದಪ್ಪ ಹರಡ್ಕೊಳ್ಳಲ್ಲ, ಆಮೇಲೆ ಚೆನ್ನಾಗಿ ಬರಲ್ಲ. ಈ ಥರ ವೈಟ್ ಸಬ್ಬಕ್ಕಿ ತೊಗೊಳಕ್ಕೆ ಹೋಗಬೇಡಿ. ಈ ಥರ ನೈಲಾನ್ ಸಬ್ಬಕ್ಕಿ ತೊಗೊಳ್ಳಿ. ಆವಾಗ ತುಂಬ ಚೆನ್ನಾಗಿ ತುಂಬ ದೊಡ್ಡದಾಗಿ ಹೂವಿನ ಥರ ಬರುತ್ತೆ. ವೈಟ್ ಮಾತ್ರ ತೊಗೊಳಕ್ಕೆ ಹೋಗಬೇಡಿ, ಚೆನ್ನಾಗಿ ಬರಲ್ಲ ಅಷ್ಟೊಂದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಹಾಕಿದ ತಕ್ಷಣ ಎದ್ದೊಳ್ಬೇಕು, ಆ ಥರ ಕಾಯಬೇಕು. ಕಾದಿರೋ ಎಣ್ಣೆಗೆ ಒಂದು ಹಿಡಿ ಆಗೋಷ್ಟು ಸಬ್ಬಕ್ಕಿ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ಯಾವಾಗಲೂ ಒಂದು ತೆಟ್ಟೆ ಅಡ್ಡ ಇಟ್ಕೊಳ್ಳಿ ಈ ಥರ. ಆಮೇಲೆ ಈ ಥರ ಕವರ್ ಮಾಡಿ, ಯಾಕೆಂದರೆ ತುಂಬಾ ಸಿಡಿಯುತ್ತೆ ಇದು ನಿಮಗೆ ಬೇಗ ಆಗಲ್ಲ, ಹಾಕಿದ ತಕ್ಷಣ ಆಗಲ್ಲ. 1ರಿಂದ 2 ನಿಮಿಷ ಟೈಮ್ ತೊಗೊಳುತ್ತೆ. ಆ ಸಿಡಿಯೋದೆಲ್ಲ ಕಮ್ಮಿ ಆಗಬೇಕು. ಆವಾಗಲೇ ನಿಮಗೆ ಆಗಿದೆ ಅಂತ. ಮುಂಚೆನೇ ತೆಗೆದುಬಿಟ್ರೆ ಮಧ್ಯದಲ್ಲಿ ರಬ್ಬರ್ ಥರ ಆಗಿಬಿಡುತ್ತೆ. ನಿಮಗೆ ಫುಲ್ಲು ಕಂಪ್ಲೀಟಾಗಿ ಈ ಥರ ಸಿಡಿಯೋದು ನಿಂತಾದ್ಮೇಲೆ ತೆಗಿಬೇಕಾಗತ್ತೆ. ಆವಾಗ ನಿಮಗೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ಆಗಿರುತ್ತೆ. ಮಧ್ಯ ಮಾತ್ರ ತೆಗಿಯೋಕ್ಕೆ ಹೋಗಬೇಡಿ. ಆಮೇಲೆ ತೆಟ್ಟೆ ಮಾತ್ರ ಯಾವತ್ತೂ ಮುಚ್ಚಿರ ಮಾಡೋಕ್ಕೆ ಹೋಗಬೇಡಿ, ತುಂಬ ಸಿಡಿಯೋದ್ರಿಂದ. ನೋಡಿ, ಇದು ಸಿಡಿಯೋದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ನೀವು ಇನ್ನೊಂದು 2 ಸೆಕೆಂಡ್ ಬಿಟ್ಟರೂ ಗೊತ್ತಾಗತ್ತೆ ನಿಮಗೆ. ಈಗ ಇದು ಕಂಪ್ಲೀಟಾಗಿ ನೋಡಿ ಎಷ್ಟು ಹೂವು ಥರ ತುಂಬಾ ಚೆನ್ನಾಗಿರುತ್ತೆ. ಗರಿಗರಿಯಾಗಿ ತುಂಬಾ ಅದ್ಭುತವಾಗಿ ಬರುತ್ತೆ. ಒಂದೇ ಒಂದು ಜ್ಞಾಪಕ ಇಟ್ಕೋಬೇಕಷ್ಟೇ. ಅದು ಸಿಡಿಯೋವರೆಗೂ ಕಂಪ್ಲೀಟಾಗಿ ಸಿಡಿದು ಕಮ್ಮಿ ಆಗೋವರೆಗೂ ತೇಲಿಸ್ಬೇಕಾಗತ್ತೆ, ಎಣ್ಣೆಲಿ ಕರ್ಕೋಬೇಕಾಗತ್ತೆ. ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ. ಈ ಕಾದಿರೋ ಎಣ್ಣೆಗೆ ಈ ಥರ ಒಂದು ಹಿಡಿ ಹಾಕ್ಕೋಬೇಕಷ್ಟೇ, ತುಂಬ ಹಾಕ್ಕೊಳ್ಳೋಕ್ಕೂ ಹೋಗಬಾರ್ದು. ತೆಟ್ಟೆ ಮಾತ್ರ ಯಾವಾಗಲೂ ಈ ಥರ ಮುಚ್ಕೊಳ್ಳಿ, ಆವಾಗ ಕೈಗೆಲ್ಲ ಸಿಡಿಯಲ್ಲ. 1ರಿಂದ 1.5 ನಿಮಿಷ ಆಗುತ್ತೆ. ಇದು ಕಂಪ್ಲೀಟಾಗಿ ಆದಮೇಲೆ ಅದಷ್ಟಕ್ಕದೇ ನಿಮಗೆ ಸಿಡಿಯೋದು ಕಮ್ಮಿ ಆಗುತ್ತೆ. ಆವಾಗ ತೆಗಿಬೇಕಾಗತ್ತೆ. ಎಲ್ಲನೂ ತಕ್ಕೊಳ್ತಾ ಇದ್ದೀನಿ ಇದು ಪಕ್ಕಕ್ಕೆ. ತುಂಬಾ ಅದ್ಭುತವಾಗಿ ಬರುತ್ತೆ. ಟೇಸ್ಟು ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ತಿಂದು ಖಾಲಿ ಮಾಡಿಬಿಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ ಇದು. ನಿಮಗೆ ತುಂಬಾ ಬೇಗ ಆಗುತ್ತೆ. ಮಿಕ್ಸ್ಚರ್ ಹಿಟ್ಟು ಆ ಥರ ಏನು ಕಲಸೋದು ಬೇಕಿಲ್ದಿರೋದ್ರಿಂದ ನಿಮ್ಗೊಂದು 20 ನಿಮಿಷದಲ್ಲಿ ಮಿಕ್ಸ್ಚರ್ ರೆಡಿ ಆಗಿಬಿಡುತ್ತೆ. ಎಷ್ಟು ಬೆಳ್ಳಗೆ ಎಷ್ಟು ಹೂವು ಥರ ಬರುತ್ತೆ ಇದು. ತುಂಬಾ ಚೆನ್ನಾಗಿರುತ್ತೆ, ನೀವೇ ನೋಡ್ಬೋದು. ಈಗ ನೆಕ್ಸ್ಟು ಇಲ್ಲಿ ಆಲೂಗಡ್ಡೆ ಬಟ್ಟೆ ಮೇಲೆ ತೆಗೆದಿಟ್ಕೊಂಡಿದ್ನಲ್ಲ, ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿಲ್ಲ. ಆಲೂಗಡ್ಡೆ ಫ್ರೈ ಮಾಡುವಾಗ ಉರಿ ಮೀಡಿಯಮಲ್ಲಿರಲಿ. ಸಬ್ಬಕ್ಕಿ ಫ್ರೈ ಮಾಡುವಾಗ ಉರಿ ಸ್ವಲ್ಪ ಜಾಸ್ತಿ ಇರಲಿ. ಮೀಡಿಯಮಲ್ಲಿದ್ದರೆ ಇದು ಆಲೂಗಡ್ಡೆ ಬೇಯುವಾಗ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ. ಅದಕ್ಕೋಸ್ಕರ ನೋಡಿ, ಇಷ್ಟ ಆದರೆ ಸಾಕು. ಇನ್ನು ಕೆಂಪಗೆ ಮಾಡ್ಕೊಳ್ಳೋದು ಬೇಡ. ಇದನ್ನು ತಕ್ಕೊಂಬಿಡೋಣ ಸೈಡ್ಗೆ. ಆಗಿದೆ. ಅದೇ ಥರ ಎಲ್ಲ ಆಲೂಗಡ್ಡೆನೂ ಫ್ರೈ ಮಾಡಿ ಇಟ್ಕೊಳ್ತೀನಿ. ತುಂಬಾ ಅದ್ಭುತವಾಗಿ ಬರುತ್ತೆ. ಇದೊಂದು ತುಂಬ ಕೆಂಪಗೆ ಮಾಡ್ಕೊಳಕ್ಕೆ ಹೋಗಬಾರ್ದು, ಇಷ್ಟೇ ಗರಿಗರಿಗೆ ಸಾಕಿದು. ಇದನ್ನೆಲ್ಲ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಕಮ್ಮಿ ಊರಿನಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು. ಯಾವುದೇ ಥರದ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೋಬೋದು. ಅವರು ಬಾದಾಮಿ ಗೋಡಂಬಿ ಎಲ್ಲ ಕೂಡ ಸೇರಿಸ್ಕೊಳ್ತಾರೆ. ನಾನು ಕಡಲೆ ಬೀಜ ಒಂದು ಅರ್ಧ ಆದಮೇಲೆ ಇಲ್ಲಿ ಸಣ್ಣದಾಗಿ ಒಂದು ಸ್ವಲ್ಪ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಲೈಟ್ ಬ್ರೌನ್ ಆಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಕೆಂಪಕ್ಕೇನು ಮಾಡ್ಕೊಳ್ಳೋದು ಬೇಕಿಲ್ಲ. ಇದಾಗಿದೆ.
ಸ್ವಲ್ಪ ರುಚಿಗೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಅವ್ರು ಕರಿಬೇವೇನೂ ಹಾಕ್ಕೊಳ್ಳಲ್ಲ, ನಮಗೆ ರುಚಿ ಇಷ್ಟ ಅಂತ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಗಿದೆ ಎಲ್ಲ, ಇದನ್ನು ತಕ್ಕೊಳ್ತಾ ಇದ್ದೀನಿ ಎಲ್ಲನೂ. ತುಂಬಾ ಅದ್ಭುತವಾಗಿ ಬರುತ್ತೆ ಟೇಸ್ಟು. ಒಂದು 20 ನಿಮಿಷ ಟೈಮ್ ಇದ್ದರೆ ನಿಮಗೆ ಅದ್ಭುತವಾದ ಒಂದು ಮಿಕ್ಸ್ಚರ್ ರೆಡಿ ಆಗುತ್ತೆ. ಏನು ಹಿಟ್ಟು ಕಲಸೋದು ಬೇಕಿಲ್ಲದಿರೋದ್ರಿಂದ ಇದೆಲ್ಲ ಆಗಿದೆ. ಈಗ ಇನ್ನೊಂದು ಬಾಣಲಿನಲ್ಲಿ ಒಂದು 2 ಕಪ್ ಆಗುವಷ್ಟು ಮಖಾನನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅವ್ರಿಗೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾರೆ. ನಾನು ಹಾಗೆಯೇ ಕರೆದ್ರೇ ನಿಮ್ಗೆ ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಕರೆದ್ರೆ ಗರಿಗರಿ ಆಗಿಬಿಡತ್ತೆ. ಎಣ್ಣೆಲಿ ಫ್ರೈ ಮಾಡೋದೇನು ಬೇಕಿಲ್ಲ. ನಿಮಗೆ ಇಷ್ಟ ಇದ್ದರೆ ಕರ್ಕೋಬೋದು, ತೊಂದರೆ ಏನಿಲ್ಲ. ಒಂದು 5ರಿಂದ 10 ನಿಮಿಷ ಫ್ರೈ ಮಾಡಿದ್ರೇ ಈ ಥರ ಗರಿಗರಿಯಾಗಿ ಆಗಿಬಿಡತ್ತೆ. ನಿಮಗೆ ತುಂಬಾ ಅದ್ಭುತವಾಗಿರುತ್ತೆ ಟೇಸ್ಟು. ನೋಡಿ ಈ ಥರ ಎಷ್ಟು ನೀಟಾಗಿ ಮಖಾನ ಆರಿದ್ಮೇಲೆ ಈ ಥರ ಗರಿಗರಿ ಆಗುತ್ತೆ. ಎಣ್ಣೆಲಿ ಕರಿಯೋದೇನು ಬೇಕಿಲ್ಲ ಅದು. ಇದೆಲ್ಲ ಆಗಿದೆ. ಇವಾಗ ಒಂದು ಸಣ್ಣ ಮಸಾಲ ಬೇಕು. ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಒಂದು 3/4 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು, ಒಂದು 3/4 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿಮೆಣಸಿನ ಪುಡಿ, ಒಂದು 3/4 ಸ್ಪೂನಷ್ಟು ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ಇಷ್ಟ ಇಲ್ಲ ಅಂದವರು ಸ್ಕಿಪ್ ಕೂಡ ಮಾಡ್ಕೋಬೋದು, ಬಟ್ ಸಕ್ಕರೆ ಹಾಕಿದ್ರೆ ಒಂಚೂರು ರುಚಿ ಚೆನ್ನಾಗಿರುತ್ತೆ, ತುಂಬಾ ಅದ್ಭುತವಾಗಿ ಬರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಒಂದು ಅದ್ಭುತವಾದ ಮಿಕ್ಸ್ಚರ್ ರೆಡಿ ಆಗುತ್ತೆ. ತುಂಬಾ ಅದ್ಭುತವಾಗಿ ಬರುತ್ತೆ. ನಾನು ಮಖಾನನೆಲ್ಲ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡೋದಕ್ಕೆ ಚಿಕ್ಕದಾಗತ್ತೆ ಅಂತ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. 1 ತಿಂಗಳ ತನಕ ಸ್ಟೋರ್ ಮಾಡ್ಬೋದು. ನಿಮಗೆ ಅದ್ಭುತವಾಗಿರುತ್ತೆ ರುಚಿ. ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ಅದ್ಭುತವಾದ ಮಿಕ್ಸ್ಚರ್. ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಖಂಡಿತ ಸಿಗೋಣ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟೇ ನಮಗೆ ಮೋಟಿವೇಶನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಧನ್ಯವಾದಗಳು.